ತಿಪಟೂರಿನ ಜೆಡಿಎಸ್ ಮುಖಂಡ ಕೆಟಿ ಶಾಂತಕುಮಾರ್ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದರು. ಬಹುಶಃ ಇವರಿಗಾಗಲೇ ಹೇಳ್ತಾ ಇರೋದು ಮೊದಲು ಗೊತ್ತಿತ್ತು, ಈಗ ಗೊತ್ತಿಲ್ಲ ಅಂತಂದ್ರೆ ಯಾವಾಗ್ಲೂ ನಮ್ಮ ಕೃಷಿ ಸಚಿವರಿಗಿರ್ಬೋದು ಅಥವಾ ರಾಜ್ಯ ಸರ್ಕಾರಕ್ಕಿರ್ಬೋದು ಅವ್ರಿಗೆ ಏನೊಂದು ಏಕೈಕ ಉದ್ದೇಶ ನಮ್ಮ ಕೇಂದ್ರ ಸರ್ಕಾರನ ಹೊಣೆಯಾಗಿ ಮಾಡೋದು. ರಾಜ್ಯದ ಜನರಿಗೆ ಏನಾದ್ರೂ ಒಂದು ಸುಳ್ಳು ಹೇಳಿ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ಇದೇ ಪ್ರವೃತ್ತಿಯಾಗಿದೆ. ನೀವು ಯಾವ ವಿಚಾರ ಮಾಡ್ತಾರೆ? ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರದ ಜೊತೆ ವ್ಯವಹರಿಸಿ ಅಗತ್ಯ ಗೊಬ್ಬರ ಪಡೆಯುವಲ್ಲಿ ವಿಫಲವಾಗಿರುವ ರಾಜ್ಯ ಸರ್ಕಾರ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ರೈತರಿಗೆ ಗೊಬ್ಬರ ನೀಡದೆ ಕೇಂದ್ರದ ಮೇಲೆ ಆರೋಪ ಮಾಡುತ್ತಾ ಸಮಸ್ಯೆಯನ್ನ ಮತ್ತಷ್ಟು ಜಟಿಲ ಮಾಡುತ್ತಿದೆ. ಇರುವ ಗೊಬ್ಬರವನ್ನ ಬ್ರೋಕರ್ಗಳ ಮೂಲಕ ಮಾರಾಟ ಮಾಡಿ ಹಣ ಮಾಡಿಕೊಳ್ಳುತ್ತಿದ್ದಾರೆ. ಇಂತಹ ಆಡಳಿತಕ್ಕೆ ರೈತರು ರೋಸಿ ಹೋಗಿದ್ದಾರೆ. ಗ್ಯಾರಂಟಿ ಆಸೆ ತೋರಿಸಿ ಜನರಿಂದ ಓಟು ಪಡೆದ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದ ನಂತರ ಜನರ ಹಿತ ಮರೆತಿದ್ದಾರೆ, ರೈತರನ್ನ ಕಡೆಗಣಿಸಿದ್ದಾರೆ ಎಂದು ಹರಿಹಾಯ್ದರು. ಹಲವಾರು ಏಕೆಂದ್ರೆ ನಮ್ಮ ಎಲ್ಲ ಈ ಭಾಗ ಏನಿದೆ, ನಮ್ಮ ಇಂಟೀರಿಯರ್ ಪ್ರದೇಶ, ಇದು ಒಂದು ಸ್ವಲ್ಪ ಬರಡು ಪ್ರದೇಶ. ನಮಗೆ ಏನು ಮಳೆ ಬಂದಿದೆ, ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಜಾಸ್ತಿ ಮಳೆ ಬಂದಿದೆ. ನಾರ್ತ್ ಕರ್ನಾಟಕ ಇರ್ಬೋದು, ಎಲ್ಲ ಕೊಪ್ಪಳ ಇರ್ಬೋದು, ಆ ಭಾಗದಲ್ಲಿ ಹೆಚ್ಚಿನ ಮಳೆ ಬಂದಿದೆ. ಕೃಷಿ ಸಚಿವರಿಗೆ ಇದ್ರ ಬಗ್ಗೆ ಈಗಾಗಲೇ ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆಯಿಂದ ಈಗಾಗಲೇ ಅದ್ರ ಬಗ್ಗೆ ಮಾಹಿತಿ ಇತ್ತು. ಮಾಹಿತಿ ಮೊದಲೇನಂತ ಹೇಳಿದ್ರು, ಈಗಾಗಲೇ ಮಳೆ ಬಂದಿದೆ, ನಮಗೆ ಎಲ್ಲ ಸೌಕರ್ಯ, ರಸಗೊಬ್ಬರ ಸೌಕರ್ಯ ಎಲ್ಲ ಇದೆ, ಹಾಗಾಗಿ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ರು. ಈಗ ಏನ್ ಹೇಳ್ತಾರೆ? ಎಲ್ಲಾ ಕಡೆ ಭ್ರಷ್ಟಾಚಾರ ತುಂಬಿದೆ. ಸರ್ಕಾರಿ ಕಚೇರಿಗಳಲ್ಲಿ ರೈತರ ಅಹವಾಲು ಕೇಳುವವರಿಲ್ಲ. ಜಿಲ್ಲಾಡಳಿತವೂ ಹದಗೆಟ್ಟಿದೆ. ಎಕ್ಸ್ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟಕ್ಕಿಳಿದ ರೈತರನ್ನ ಪೊಲೀಸರನ್ನ ಬಳಸಿ ಬೆದರಿಸಲಾಗಿದೆ. ರಾಜ್ಯ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಬಳಿಕ ಸರ್ಕಾರದ ವಿರುದ್ಧ ಮನವಿಯನ್ನ ಜಿಲ್ಲಾಧಿಕಾರಿಗಳ ಕಚೇರಿ ಅಧ್ಯಕ್ಷರಿಗೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಆರ್ಸಿ ಅಂಜಿನಪ್ಪ, ಜಿಲ್ಲಾ ಜೆಡಿಎಸ್ ಕಾರ್ಯಾಧ್ಯಕ್ಷ ಟಿಆರ್ ನಾಗರಾಜು, ಮಾಜಿ ಉಪಮೇಯರ್ ಟಿಕೆ ನರಸಿಂಹಮೂರ್ತಿ, ಧರಣೇಂದ್ರ ಕುಮಾರ್, ಎಚ್ಡಿಕೆ ಮಂಜುನಾಥ್, ರಾಮಕೃಷ್ಣಪ್ಪ, ಮುಖಂಡರಾದ ಕುಣಿಗಲ್ನ ಜಗದೀಶ್, ನಾಗರಾಜಯ್ಯ, ರೇಣುಕರಾಜು ಮತ್ತಿತರರು ಉಪಸ್ಥಿತರಿದ್ದರು. ಬಾಬು ಖಾನ್, 9 ಲೈವ್ ನ್ಯೂಸ್, ತುಮಕೂರು.